ಓಂ ಶತಮಾನಂ ಭವತಿ ಶತಮನಂತಂ ಭವತಿ ಶತಾಯುಷ್ಪುಷತೇಂದ್ರಿಯಾಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಆಯುರಾರೋಗ್ಯಭಾಗ್ಯತಾ ಸಿದ್ಧಿರಸ್ತು ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು ದಿನೇ ದಿನೇ ಉತ್ತರೋತ್ತರ ಅಭಿವೃದ್ಧಿರಸ್ತು ಮಹಾಲಕ್ಷ್ಮೀ ಪರಿಪೂರ್ಣ ಕೃಪಾ ಕಟಾಕ್ಷ ಫಲಸಿದ್ಧಿರಸ್ತು. ರಾಯರೇ, ನಾನು ಇನ್ನೂ ಹೊರಡ್ತೇನೆ. ಒಳ್ಳೆ ಎಷ್ಟು ಒಳ್ಳೆ ದಿನ ಇವತ್ತು. ಕೊನೆಗೂ ನಮ್ಮ ಸೀತನ್ ಮದುವೆ ಫಿಕ್ಸ್ ಆಯ್ತು. ಬನ್ನಿ ಬನ್ನಿ ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ಫೋಟೋ ತೆಕ್ಕೊಳ್ಳೋಣ. ಅದಕ್ಕೆ ಫೋಟೋ ಎಲ್ಲ ಯಾಕೆ? ಅಯ್ಯ ಸೀತಾ, ಒಂದು ಫ್ಯಾಮಿಲಿ ಫೋಟೋ ಇರಬೇಕು. ಬನ್ನಿ ಬನ್ನಿ. ಈಗ ಫೋಟೋ ಯಾರೇ ತೆಗಿತಾರೆ? ಈ ಸೆಲ್ಫಿ ಗಿಲ್ಫಿ ಎಲ್ಲ ನನಗಾಗಲ್ಲ, ಹುಚ್ಚಾಟ. ಅಯ್ಯೋ ಒಳ್ಳೆ ತಾತಪ್ಪನ ತರ ಆಡ್ಬೇಡ್ರಿ. ನಾನು ಸೆಲ್ಫಿ ಅಂತ ಹೇಳಿದ್ನಲ್ಲ, ನಮ್ಮ ರಾಮಪ್ಪ ಇದನ್ನಲ್ಲ, ಅವ್ನ ಫೋಟೋ ತೆಗಿತಾನೆ. ತಗೊಳಪ್ಪ. ಕೂತ್ಕೋ. ಕೂತ್ಕೊಮ್ಮ. ಅಜ್ಜಿ ತಾತ ನೀವು ಬನ್ನಿ. ಬನ್ನಿ ಬನ್ನಿ, ಚೆನ್ನಾಗಿ ತೆಗಿಯಪ್ಪ. ಏನ್ರಿ ಒಬ್ಬರೇ ಕೂತಿದ್ದೀರಾ? ಏನಾಯ್ತು? ನೀವೇ ಹೇಳಿ ಸರ್. ಅವತ್ ರಾಮ್ ನನಗ್ ಬೈದ ಮೇಲೆ ಒಂದ್ ಕಾಲ್ ಕೂಡ ಮಾಡಿಲ್ಲ. ಸೀತಾನು ಕಾಲ್ ಮಾಡಿಲ್ಲ. ಇವತ್ತು ಅವ್ರಿಬ್ರು ಆಫೀಸ್ಗೂ ಬಂದಿಲ್ಲ. ಅಟ್ಲೀಸ್ಟ್ ನಂಗೆ ಯಾಕೆ ಬಂದಿಲ್ಲ ಅಂತಾನೂ ಹೇಳಿಲ್ಲ. ನಾನು ಯಾರಿಗೂ ಬೇಡದಿರೋಳಾಗ್ಬಿಟ್ಟಿದೀನಿ. ಅಯ್ಯೋ ಅಳ್ಬೇಡ್ರಿ. ನೀವು ಯಾರಿಗೂ ಬೇಡ ಅಂತ ನೀವ್ ಯಾಕೆ ಅನ್ಕೊಂಡ್ರಿ? ಐ ಮೀನ್, ನಿಮ್ ಫ್ರೆಂಡ್ಸ್ಗೆ ನೀವು ಬೇಕು. ಏನೋ ಫ್ರೆಂಡ್ಶಿಪ್ ಅಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ನಿಮ್ ಫ್ರೆಂಡ್ ನಿಮ್ಮ ಹತ್ರ ಮಾತಾಡಿಲ್ಲ ಅಂತ ಯೋಚನೆ ಮಾಡೋ ಬದಲು ನೀವು ನಿಮ್ ಫ್ರೆಂಡ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಂತ ಪ್ರಯತ್ನ ಪಡಬೇಕು ಅಲ್ವಾ? ವಾವ್ ಸರ್, ಯು ಸೋ ಸ್ವೀಟ್. ನನ್ನ ಲೈಫಲ್ಲಿ ನನಗೆ ಈ ತರದೊಂದು ಒಳ್ಳೆ ಫ್ರೆಂಡೇ ಸಿಕ್ಕಿರ್ಲಿಲ್ಲ. ಐ ಮೀನ್ ಬಾಸ್. ಬಾಸು ಫ್ರೆಂಡ್ ಆಗಿರಬಾರ್ದು ಅಂತ ಏನಿಲ್ವಲ್ಲ. ಜೀವನ ಒಂದೇ ತರ ಇರಲ್ಲ. ಇವತ್ತು ಬಾಸ್ ಆಗಿದ್ದವನು ನಾಳೆ ಏನು ಅಲ್ಲದೆ ಇರ್ಬೋದು. ಲೈಫು ಮಿನಿಟ್ಸಲ್ಲಿ ಚೇಂಜ್ ಆಗುತ್ತೆ. ಅದೇನು ಹೇಳಿದ್ರು ಒಂದು ಅರ್ಥ ಆಗ್ಲಿಲ್ಲ ನನಗೆ. ಸೀತಂಗೆ ನಾನೇ ಆಮೇಲೆ ಕಾಲ್ ಮಾಡ್ತೀನಿ. ಬೇಜಾರಲ್ಲಿ ನಂಗೆ ಊಟನೂ ಸೇರ್ತಿಲ್ಲ ಸರ್. ಈ ತರ ಬೇಜಾರು ಮಾಡ್ಕೊಂಡು ಊಟ ಬಿಡೋ ಮಗಳೇ ಅಲ್ಲ ನಾನು. ಮತ್ತೆ ಆಗ್ತಡ ಊಟ ಮಾಡಿ. ಆಕ್ಚುಲಿ ನಾನೇ ಅಡುಗೆ ಮಾಡಿದ್ದು ಸಖತ್ ಖರಾಬಾಗಿದೆ. ದಟ್ಸ್ ವೈ ಐ ಆಮ್ ನಾಟ್ ಆಫರಿಂಗ್ ಯು. ಕೊಡ್ರಿ ಇಲ್ಲಿ ಟೇಸ್ಟ್ ಮಾಡೋಣ. ತಿಂದ್ರೆ ಮೇಲಂತೂ ಹೋಗಲ್ಲ ಅನ್ಕೊಂತೀರಿ. ಕೊಡಿ. ಹೇಗಿದೆ ಅಂತ ನಾನು ಕೇಳಕ್ ಹೋಗಲ್ಲ. ಐ ನೋ ಇಟ್ಸ್ ವೆರಿ ಬ್ಯಾಡ್. ನಾನು ಹೇಳೋದು ಇಲ್ಲ ಬಿಡಿ. ನೀವೊಂದು ಕೆಲಸ ಮಾಡಿ, ಅಡುಗೆ ಬರೋ ಹುಡುಗನ ಮದುವೆ ಆಗ್ಬಿಡಿ. ಪ್ರಾಬ್ಲಮ್ ಸಾಲ್ವ್. ನಿಮಗೆ ಅಡುಗೆ ಬರುತ್ತಾ ಸರ್?
ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಆಮೇಲೆ ಮಾತಾಡ್ತೀನಿ. ಅಯ್ಯೋ ನನ್ ಬಾಯೇ ಸರಿ ಇಲ್ಲ. ಸುಮ್ನೆ ಏನೇನೋ ಮಾತಾಡಿ ಅವ್ರಿಗೆ ಹೆದರ್ಸ್ಬಿಟ್ಟೆ ಅನ್ಸುತ್ತೆ. ಓ ಬುಧವಾರ ಫಸ್ಟಾ ಗುರುವಾರ ಫಸ್ಟಾ? ಬುಧವಾರ ಮೊದಲು ಪುಟ್ಟ, ಆಮೇಲೆ ಗುರುವಾರ ಬರೋದು. ಬುಧವಾರ ಅಂದ್ರೆ ವೆಡ್ನೆಸ್ಡೇ ಕಣೆ. ಕನ್ನಡದಲ್ಲಿ ವಾರದ ಹೆಸರು ನಿಮ್ ಸ್ಕೂಲಲ್ಲಿ ಹೇಳ್ಕೊಡ್ಲಿಲ್ವಾ? ಅಥವಾ ನಾನ್ ಹೇಳ್ಕೊಟ್ಟಿದ್ದು ಮರ್ತೋಯ್ತಾ ನಿನ್ಗೆ? ಅದ್ಬಿಡು, ಶುಕ್ರವಾರ ಯಾವಾಗ ಬರುತ್ತೆ ಅಂತ ಬೇಗ ಹೇಳು. ಇದೇ ತಿಂಗಳು ಕೊನೆ ಶುಕ್ರವಾರ ಮುಹೂರ್ತ ತುಂಬ ಪ್ರಶಸ್ತವಾಗಿದೆ. ಶುಕ್ರವಾರ ಅಂದ್ರೆ ಅವತ್ತು ನನ್ನ ಮದ್ವೆ. ನನಗೆ ನಿಜವಾಗ್ಲೂ ನೀನು ಅವತ್ತು ಮದ್ವೆ ಮಾಡಿಸ್ತೀಯ ರಾಮ? ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನೀನು ಹೇಗೆ ನಡೆಸ್ಕೊಂಡು ಬಂದ್ಯೋ ನಾನು ಹಾಗೆ ಬಂದಿದ್ದೇನೆ. ಈ ಮದುವೆನೂ ನಿನ್ನ ನಿರ್ಧಾರ ಅಂತಾನೆ ಅನ್ಕೋಬೇಕಾ? ಆದರೆ ನಿಜ ಹೇಳ್ತೀನಿ ರಾಮ, ನಿನ್ನ ಹತ್ರ ನನಗೇನು ಮುಚ್ಚುಮರೆ ಹೇಳು. ಈ ಮದುವೆನ ನನ್ನ ಮನ್ಸಾರೆ ಒಪ್ಕೊಂಡಿಲ್ಲ. ಪರಿಸ್ಥಿತಿ ನಾನು ಒಪ್ಕೊಳ್ಳೋ ಹಾಗೆ ಮಾಡಿದೆ. ಯಾಕಂದರೆ ಸಿಹಿಗೆ ಇದರಿಂದ ಖುಷಿ ಸಿಗ್ತಿದೆ, ಅಮ್ಮ ಅಪ್ಪಂಗೆ ನೆಮ್ಮದಿ ಸಿಗ್ತಿದೆ, ಅಣ್ಣ ಅತ್ತಿಗೆಗೂ ಜವಾಬ್ದಾರಿ ಕಡಿಮೆ ಆಗಿದೆ. ರಾಮ್ ನನ್ನ ಖುಷಿಗೋಸ್ಕರ ನನಗೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡಿ ಇಷ್ಟೆಲ್ಲ ಮಾಡ್ತಿದ್ದಾರೆ. ನಾನು ಅವ್ರಿಗೆ ಬೇಡ ಅಂತ ಹೇಗೆ ಹೇಳಲಿ? ಆದರೆ ನನ್ನ ಬದುಕೇನು ಅಂತ ನೀನೊಬ್ಬನಿಗೆ ಮಾತ್ರ ಗೊತ್ತಿರೋದು ರಾಮ. ಮುಂದಕ್ಕೆ ಏನೇ ಆದರೂ ಈ ಎಲ್ಲ ಬದಲಾವಣೆಗಳಿಂದ ಸಿಹಿ ಖುಷಿಯಾಗಿರ್ಬೇಕು, ಅವಳ ಖುಷಿ ಕಡಿಮೆ ಆಗಬಾರ್ದು ಅಷ್ಟೇ ರಾಮ. ರಾಮ 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 ಇನ್ನಷ್ಟು ಬೇಕೆಂದ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ ನಿನ್ನಿಷ್ಟದಂತೆ ಕಷ್ಟಗಳ ಉಳಿತಿ ನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪ ಇದಮ್ಮ, ನನ್ಗೀಗ ಗೊತ್ತಾಯ್ತು. ಬುಧವಾರ ಆದ್ಮೇಲೆ ಗುರುವಾರ, ಗುರುವಾರ ಆದ್ಮೇಲೆ ಶುಕ್ರವಾರ ಅಂದ್ರೆ ಫ್ರೈಡೇ. ಫ್ರೈಡೇ ನಿನ್ ಮದ್ವೆ ನನ್ನ ಫ್ರೆಂಡ್ ಜೊತೆ.
ಸಾರಿ ಸಾರಿ. ನಿನ್ ಮದ್ವೆ ನನ್ನ ಹೊಸ ಫ್ರೆಂಡ್ ಜೊತೆ. ಐ ಆಮ್ ವೇಟಿಂಗ್. ಪುಟ, ನೀನು ಶುಕ್ರವಾರ ಅಂತ ಹೇಳೋವರೆಗೂ ನನ್ಗದು ಮರ್ತೇ ಹೋಗ್ಬಿಟ್ಟಿತ್ತು. ಓ, ನಾನೇನು ಹೇಳೋವರೆಗೂ ಶುಕ್ರವಾರ ಫ್ರೈಡೆ ಅನ್ನೋದೇ ನನ್ಗೆ ಮರ್ತೋಗಿತ್ತಾ? ಹಾ ಪುಟ, ನಿನಗೆ ಸ್ಕೂಲಿಗೆ ಲೇಟ್ ಆಗ್ತಿದೆ. ನಾನು ಡಬ್ಬಿ ರೆಡಿ ಮಾಡಿಬಿಡ್ತೀನಿ. ಸೀತಮ್ಮ, 3 ಡಬ್ಬಿ ರೆಡಿ ಮಾಡು. ನನಗೆ, ನಿನ್ಗೆ, ನನ್ನ ಫ್ರೆಂಡಿಗೆ. ಏನು ಗೊತ್ತಾ ಸೀತಮ್ಮ, ಈ ಹೊಸ ಫ್ರೆಂಡ್ಗಿಂತ ನನ್ನ ಫ್ರೆಂಡ್ ರಾಮೇ ನನಗಿಷ್ಟ. ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ? ನಿನ್ಗೂ ನನ್ನ ಫ್ರೆಂಡ್ ಇಷ್ಟನಾ? ಸಿಹಿ, ಇದೆಲ್ಲ ಸಾಕು. ಹೋಗಿ ಬುಕ್ಸ್ ಎಲ್ಲ ಜೋಡಿಸ್ಕೊಂಡಿದ್ಯಾ ಅಂತ ಒಂದ್ಸಲ ನೋಡು. ಎರಡು ಸತಿ ನೋಡ್ಕೊಂಡಿದ್ದೀನಿ ಸೀತಮ್ಮ, ಎಲ್ಲ ಇದೆ. ಅಬ್ಬಬ್ಬಬ್ಬಬ್ಬ, ಎಲ್ಲ ಬೆಲೆನೂ ಆಕಾಶಕ್ಕೆ ಏರ್ಬಿಟ್ಟಿದೆ. ಅಲ್ಲ, ನಮ್ಮ ಏರಿಯಾದಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ಮಹಾ ದೂರ ಹೇಳು? 80 ರೂಪಾಯಿ ಕೇಳ್ತಾನೆ. 50 ರೂಪಾಯಿ ತಗೊಳ್ಳಯ್ಯ ಅನ್ನೋದಕ್ಕೆ ಆಗಲ್ಲ ರೀ, ಬೇರೆ ಆಟೋ ನೋಡ್ಕೊಳ್ಳಿ ಅಂತಾನೆ. ಬೆಳಿಗ್ಗೆ ತಲೆ ಕೆಟ್ಟು ಹೋಯ್ತು. ಅದಕ್ಕೆ ಕಾಫಿ ಮಾಡ್ಕೊಡ್ಲಾ? ಬೇಡ ಅಂದ್ರೆ ನೀನ್ ಕೇಳ್ತೀಯ, ಮಾಡೇ ಮಾಡ್ತೀಯ. ಸ್ವಲ್ಪ ಕೊಡು. ಸೀತಮ್ಮ, ನಾನು ತಾತನ ಮನೆಯಲ್ಲೇ ಇರ್ತೀನಿ. ಹಾ, ಹುಷಾರು. ಪುಟ, ನಾನು ಬರೋದು ಸ್ವಲ್ಪ ಲೇಟ್ ಆಗತ್ತೆ. ನೀನು ತಾತನ ಜೊತೆನೆ ಸ್ಕೂಲ್ಗೆ ಹೋಗ್ತೀಯಾ ಪ್ಲೀಸ್? ಸೀತಾ, ಮದ್ವೆಗೆ ಇನ್ನೇನು ಜಾಸ್ತಿ ದಿನ ಉಳಿದಿಲ್ಲ. ಎಷ್ಟು ಕೆಲಸ ಬಾಕಿ ಇದೆ. ಏನೇನು ಬೇಕೋ ನಾವೆಲ್ಲ ಒಂದು ಲಿಸ್ಟ್ ಮಾಡ್ಕೋಬೇಕು. ನನಗೂ ಅಷ್ಟೊಂದು ಗೊತ್ತಾಗಲ್ಲ. ತಿಳಿದವರು ಅಂತ ಅಜ್ಜಿ ತಾತ ಪಕ್ಕದಲ್ಲಿದ್ದಾರಲ್ಲ, ಅವ್ರನ್ನ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೆ ಪ್ಲೀಸ್ ಏನು ಅನ್ಕೋಬೇಡಿ. ಕಾಫಿನ ಅಲ್ಲೇ ತೊಗೊಂಡು ಹೋಗಿ ಕುಡಿತೀರಾ? ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಹೊರಡಬೇಕು. ಅಲ್ಲ ಸೀತಾ, ನೀನು ಇನ್ನೂ ಆ ಹಳದ ಆಫೀಸ್ಗೆ ಹೋಗ್ಬೇಕಾ? ನೀನು ಮದುವೆ ಆಗ್ತಿದ್ಯಾ, ಇನ್ನೇನಿದ್ರು ಗಂಡ ದುಡ್ಕೊಂಡು ಬರ್ತಾನೆ, ನೀನು ಆರಾಮಾಗಿರ್ಬೋದಲ್ವಾ? ಆ ಥರ ಸಡನ್ ಆಗಿ ಕೆಲಸ ಬಿಡೋಕ್ಕಾಗಲ್ಲ ಅದಕ್ಕೆ. ಸಿಹಿ ಅವಳ ಡಬ್ಬ ಎತ್ಕೊಂಡು ಹೋದ್ಲು. ಇದು ನಿಂದು, ಇದು ಯಾರಿಗೆ? ಇದು ನನ್ನ ಫ್ರೆಂಡ್ ರಾಮ್ಗೆ. ಅದಕ್ಕೆ ಏನು, ನೀನ್ ರಾಮ್ಗೆ ಡಬ್ಬ ಎತ್ಕೊಂಡು ಹೋಗ್ತೀಯಾ? ಅದಕ್ಕೆ ಅದರಲ್ಲಿ ಏನಿದೆ? ನೋಡ್ ಸೀತಾ, ಹಿಂದಿಂದು ನನಗೇನು ಗೊತ್ತಿಲ್ಲ, ಆದ್ರೆ ಇನ್ ಮುಂದೆ ಇದೆಲ್ಲ ಚೆನ್ನಾಗಿರಲ್ಲ. ನೀನು ಮದ್ವೆ ಆಗ್ತಿರೋಳು, ಎಷ್ಟಿದ್ರು ಆ ರಾಮ್ ಹೊರಗ್ನೋನಲ್ವೇ? ಹೋಗಿರ್ತೀನಿ. ನಿಮ್ಮನ್ನ ಇಂಟೆನ್ಷನ್ ಆಗಿ ಬೈಬೇಕು ಅಂತ ನಂಗೇನು ಇರ್ಲಿಲ್ಲ ಪ್ರಿಯಾ. ಆದ್ರೂ ಸೀತಾ ಅವ್ರನ್ನ ಒಂದು ಮಾತು ಕೇಳ್ದೆ ಅವ್ರ ಮದುವೆ ಬಗ್ಗೆ ಎಲ್ರಿಗೂ ಅನೌನ್ಸ್ ಮಾಡಬಾರ್ದಾಗಿತ್ತಲ್ವಾ? ನಾನು ಅನೌನ್ಸ್ ಮಾಡಿಲ್ಲ ಕಣೋ ಮರಯ್ಯ. ಸುಮ್ಮನೆ ಸೀತಾ ಮನೇಲಿ ಮದ್ವೆ ಮಾತುಕತೆ ನಡೀತಿದೆ ಅಂತ ಹೇಳ್ದೆ. ಅಷ್ಟರಲ್ಲಿ ಎಲ್ರು ಹೋಗಿ ಟಾಮ್ ಮಾಡ್ಬಿಟ್ಟಿದ್ದಾರೆ. ಏ ಸೀತಾ, ನೋಡೆ ಇವನ್ನ, ನೀನ್ ಪರ್ಮಿಷನ್ ಇಲ್ದೆ ಮದ್ವೆ ವಿಷಯ ಹೇಳ್ದೆ ಅಂತ ನನ್ ಮೇಲೆ ಇನ್ನೂ ಕೋಪ ಮಾಡ್ಕೊಂಡಿದ್ದಾನೆ. ಏನೋ ಇವನಿಗೆ ಬಾರಿ ನಿನ್ ಮೇಲೆ ಹಕ್ಕಿರೋ ತರ. ನನ್ನಿಂದ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಕಣೆ. ಬಟ್ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ನಿಂಗೆ ನಿಜವಾಗ್ಲೂ ಈ ಮದ್ವೆ ಓಕೆ ತಾನೆ? ಪ್ರಿಯಾ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಉತ್ತರ ಕೊಡಲೇಬೇಕು ಅಂತ ಹೇಳಿದ್ರೆ ನಾನೀ ಮದುವೆ ಆಗ್ತಿದ್ದೀನಲ್ಲ, ಅದಕ್ಕೆ ಎಲ್ಲರೂ ತುಂಬ ಖುಷಿ ಪಡ್ತಿದ್ದಾರೆ. ಅವ್ರು ತೋರಿಸ್ತಿರೋ ಪ್ರೀತಿ, ಕಾಳಜಿ, ಇದಕ್ಕೆಲ್ಲ ನಾನು ಬೆಲೆ ಕೊಡಬೇಕು ಅಂದರೆ ನಾನೀ ಮದುವೆನ ಖುಷಿಯಿಂದಾನೇ ಆಗಬೇಕು. ಕರೆಕ್ಟ್ ಅಲ್ಲ?
ನೀನ್ ಖುಷಿಯಾಗಿದ್ಯಾ ಅಂದ್ರೆ ನನ್ಗೆ ಅಷ್ಟೇ ಸಾಕು ಕಣೆ. ಸಾರಿ ರಾಮ್, ಇವತ್ತು ನಾನು ಲಂಚ್ ಬಾಕ್ಸ್ ತಂದಿಲ್ಲ ನಿಮಗೆ. ಇಟ್ಸ್ ಓಕೆ. ಸೀತಾ ಮೇಡಮ್, ನಿಮ್ಮನ್ನು ನೋಡಕ್ಕೆ ಯಾರೋ ಬಂದಿದ್ದಾರೆ. ನಾನು ಬೇರೆ ಯಾರೂ ಅಲ್ಲ, ಸೀತಾ ಅವ್ರ ಫಿಯಾನ್ಸಿ. ಹೇ ಲಯರ್, ನೀವೇನಿಲ್ಲಿ? ಗೈಸ್, ಇವರು ಸೀತನ್ ಫಿಯಾನ್ಸೆ RP ಲಾಯರ್. ನಾನ್ ಸುಮ್ನೆ ಕಾಲಿಳಿಯಕ್ಕೆ ಲಯರ್ ಅಂತಿರ್ತೀನಿ. ಸೀತಾಜಿ ಜೊತೆ ಕೆಲಸ ಮಾಡ್ತಿರೋ ನಿಮ್ಮೆಲ್ರಿಗೂ ನಮ್ಮ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಸ್ವೀಟ್ಸ್ ಕೊಡೋಣ ಅಂತ ತಂದಿದ್ದೀನಿ. ಅಯ್ಯೋ, ನಿಮ್ಮಿಬ್ರು ಜೋಡಿ ಎಷ್ಟು ಸೂಪರ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಸೀತಾಜಿ, ನೀವೇ ಸ್ವೀಟ್ಸ್ ಕೊಡಿ. ಥ್ಯಾಂಕ್ ಯು. ರಾಮ್, ಸ್ವೀಟ್ಸ್ ತಗೊಳ್ಳಿ. ಥ್ಯಾಂಕ್ಸ್. ಆ್ಯಕ್ಚುಲಿ ನೀವೆಲ್ಲರೂ ರಾಮ್ಗೆ ವಿಶ್ ಮಾಡಬೇಕು. ಈ ಮದುವೆ ನಡೀತಿದೆ ಅಂದರೆ ಕಂಪ್ಲೀಟ್ ಕ್ರೆಡಿಟ್ಸ್ ರಾಮ್ಗೆ. both of you, ನಮ್ಗಿಲ್ವಾ ಸ್ವೀಟು? ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ಸೀತಾ ನಮ್ಮ ಆಫೀಸ್ನ ಮೋಸ್ಟ್ ಒಬೀಡಿಯಂಟ್ ಎಂಪ್ಲಾಯಿ. ಮದುವೆ ಆದಮೇಲೆ ಒಬೀಡಿಯಂಟ್ ವೈಫ್ ಆಗ್ತಾರೆ, ಐ ಆಮ್ ಶ್ಯೂರ್. ಓಕೆ, ಇದೆಲ್ಲ ಬಿಡಿ. ನೀವೀಗ ಎಲ್ರಿಗೂ ಪಾರ್ಟಿ ಕೊಡಿಸ್ಲೇಬೇಕು. ಹೌದೌದು, ಪಾರ್ಟಿ ಬೇಕೇ ಬೇಕು. ನಮ್ಮ ಮದುವೆ ಆದಮೇಲೆ ಎಲ್ಲರೂ ಒಂದು ವೀಕೆಂಡ್ ಬನ್ನಿ, ದೊಡ್ಡ ಪಾರ್ಟಿನೇ ಕೊಡಿಸ್ತೀನಿ. ಅಯ್ಯೋ, ಮದ್ವೆ ಆದ್ಮೇಲೆ ಹೊಸ ಜೋಡಿಗಳನ್ನ ನಾವು ಡಿಸ್ಟರ್ಬ್ ಮಾಡಕ್ಕಾಗತ್ತಾ? ಅವೆಲ್ಲ ಬೇಡ, ನಮಗೆ ಪಾರ್ಟಿ ಈಗಲೇ ಬೇಕು. ಹೇ, ಸಮಾಧಾನ ಸಮಾಧಾನ. ಹೊಸ ಜೋಡಿಗಳ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿದ್ರೆ ಹೇಗೆ? ನಮ್ಮ ಆಫೀಸಿಗೆ ಬಂದವ್ರಿಗೆ ನಾವು ಉಪಚಾರ ಮಾಡೋದು ಬಿಟ್ಟು ಅವ್ರಿಗೆ ಪಾರ್ಟಿ ಕೇಳಿದ್ರೆ ಹೇಗೆ? ಹಾಯ್. ಹಲೋ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಾನು ಸೀತಾ ಅವ್ರನ್ನ ಆಚೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಪರ್ಮಿಷನ್ ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ. ಶೋರ್, ಕರ್ಕೊಂಡೋಗಿ. ಥ್ಯಾಂಕ್ ಯು ಸರ್. ವರ್ಕ್ ಇದೆ, ಅದನ್ನು ಆಮೇಲೆ ನೋಡ್ಕೊಂಡ್ರೆ ಆಯ್ತು ಬಿಡಿ. ಪಾಪ ನಿಮ್ಮ ಫಿಯಾನ್ಸೆ ಎಷ್ಟು ಪ್ರೀತಿಯಿಂದ ಇಲ್ಲಿ ಬಂದು ನಿಮ್ಮನ್ನು ಕರೀತಿದ್ದಾರೆ. ನೀವು ಹೊರಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಟೈಮ್. ಸೀತಾ, ಹ್ಯಾವ್ ಅ ನೈಸ್ ಟೈಮ್ ಆಯ್ತಾ? ನಿನ್ನ ಲಂಚ್ ಬಾಕ್ಸ್ನ ನನಗೆ ಬಿಟ್ಟೋಗು. ಯು ಗೋ ಹ್ಯಾವ್ ಫನ್. ಬಾಯ್ ರಾಮ್. ಥ್ಯಾಂಕ್ ಯು ಸರ್.
ಸೀತಾಜಿ. ರಾಮಪ್ಪ